ಇವತ್ತು ನಾವು ಟೋನರ್ ಬಗ್ಗೆ ಮಾತಾಡೋಣ. ಟೋನರ್ ಅಂದ್ರೆ ಕ್ಲೆನ್ಸಿಂಗ್ ನಂತರ ಫೇಸ್ ಅನ್ನು ನಾವು ಕ್ಲೀನ್ ಮಾಡಿ ಆದ್ಮೇಲೆ ನಾವು ಮಾಯಿಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಯೂಸ್ ಮಾಡುವಂತ ಇದೊಂದು ಲಿಕ್ವಿಡ್. ಇದು ನಮ್ಗೆ ಹೇಗೆ ಹೆಲ್ಪ್ ಅಂತಂದ್ರೆ ನಮ್ದು ಸ್ಕಿನ್ ಇದ್ದು pH ಅನ್ನು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಸ್ಕಿನ್ನಿನ ಇಂಪ್ಯೂರಿಟಿಯನ್ನು ಕಡಿಮೆ ಮಾಡುತ್ತೆ, ಓಪನ್ ಪೋರ್ಸ್ ಅನ್ನು ಕ್ಲೋಸ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮೇಕಪ್ ಯೂಸ್ ಮಾಡೋದಕ್ಕಿಂತ ಮೊದಲು ಇದನ್ನು ಯೂಸ್ ಮಾಡೋದ್ರಿಂದ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿಲಿಕ್ಕೆ ಇದು ತುಂಬಾನೇ ನಮ್ಗೆ ಯೂಸ್ಫುಲ್. ಸೊ ಟೋನರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಫಸ್ಟ್ ಶೇಕ್ ಮಾಡಿ, ಅದಾದ ನಂತರ ಸ್ಪ್ರೇ ಮಾಡಿ. ಈ ತರ ಸ್ಪ್ರೇ ಮಾಡಿ ಆದ್ಮೇಲೆ ಅದನ್ನು ನಮ್ಮ ಕೈ ಕ್ಲೀನ್ ಇದ್ರೆ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನು ಅದ್ರಷ್ಟಕ್ಕೆ ಡ್ರೈ ಆಗ್ಲಿಕ್ಕೆ ಬಿಡ್ತಾರೆ. ಸೊ ನಿಮ್ಗೆ ಗೊತ್ತಾಯ್ತು ಟೋನರ್ ನಾವ್ ಯಾಕೆ ಯೂಸ್ ಮಾಡ್ತೇವೆ ಅಂತ. ಟೋನರ್ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ನಮ್ಗೆ ನಮ್ಮ ಸ್ಕಿನ್ ಟೈಪ್ ಯಾವ್ದಂತ ನೋಡ್ಬೇಕು. ನಮ್ಗೆ ಗೊತ್ತಿರುತ್ತೆ ನಮ್ದು ಯಾವ ಸ್ಕಿನ್ ಟೈಪ್ ಅಂತ. ಆಯಿಲಿ ಸ್ಕಿನ್ ಇದ್ದವರಿಗೆ ಬೇರೆ ಟೋನರ್ ಇರುತ್ತೆ, ಡ್ರೈ ಸ್ಕಿನ್ ಇದ್ದವರಿಗೆ ಬೇರೆ ಟೋನರ್ ಇರುತ್ತೆ, ಆಕ್ನಿ ಎಲ್ಲ ಇರುತ್ತಲ್ವಾ. ಸೊ ಅಂತವರಿಗೆ ಬೇರೆ ಟೋನರ್ಸ್ ಯೂಸ್ ಮಾಡಬೇಕು. ಸೊ ನಿಮ್ದು ಯಾವ ಸ್ಕಿನ್ ಟೈಪ್ ಇದೆಯೋ ಅದಕ್ಕೆ ಬೇಕಾಗುವಾಗ ನೀವು ಟೋನರ್ ಅನ್ನು ಪರ್ಚೇಸ್ ಮಾಡಿ. ಯಾರೋ ಹೇಳಿದ್ರೆ ಅಂತ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದರಿಂದ ಮತ್ತೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಎಲ್ಲ. ಥ್ಯಾಂಕ್ ಯು.